ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೂ ಕೂಡ ರಣಭೀಕರ ಮಳೆ ಆಗ್ತಾ ಇದೆ. ಕರದಂಟು ನಾಡು ಗೋಕಾಕ್ನಲ್ಲಿ ಮಳೆಯ ಅವಾಂತರಕ್ಕೆ ಸುಮಾರು 200ರಿಂದ 300 ಮನೆಗಳ ಒಳಗಡೆ ನೀರು ಹೊಕ್ಕಿದೆ. ಗೋಕಾಕ್ ನಗರದಲ್ಲಿ ಆಗಿರುವಂಥ ಪ್ರವಾಹದ ಪರಿಸ್ಥಿತಿಗೆ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಅಂಗಡಿ ಮುಗ್ಗಟ್ಟುಗಳು, ದೇವಸ್ಥಾನಗಳೆಲ್ಲವೂ ಕೂಡ ಜಲ ದಿಗ್ಬಂಧನವನ್ನು ಎದುರಿಸ್ತಾ ಇದೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಕರದಂಟು ನಾಡು ಗೋಕಾಕ್ಗೆ ಈಗ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಗೋಕಾಕ್ ನಗರದಲ್ಲೇ ಇರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಬೆಳಗಾವಿಯ ಇದು ಮಟನ್ ಮಾರ್ಕೆಟ್ ನೋಡ್ಬೋದು. ದೃಶ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಸಂಪೂರ್ಣವಾಗಿ ನೀರುಗಳಿವೆ. ಅಂಗಡಿ ಮುಂಗಟ್ಟುಗಳು, ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಏನು ಮಾರ್ಕಂಡೇಯ ನದಿ ಮತ್ತು ಘಟ್ಟಪ್ರಭಾ ನದಿಯ ನೀರು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹಿಡಕಲ್ ಜಲಾಶಯದಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಳಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಅಂಗಡಿಗಳು, ಮುಂಗಟ್ಟುಗಳು, ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಇರುವಂಥ ಡೋರ್ಗಲ್ಲಿ ಇರ್ಬೋದು, ದನದಪೇಟೆ ಇರ್ಬೋದು ಮತ್ತು ಮಟನ್ ಮಾರ್ಕೆಟ್, ಗಣೇಶ್ ಚೌಕ್, ಸಿಂಧಿಕೂಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ, ಹಲವು ಬಡಾವಣೆಗಳಲ್ಲಿ ಈಗ ಸಂಪೂರ್ಣವಾಗಿ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ. ಮತ್ತು ಇಲ್ಲಿರುವಂಥ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಮಷಿನ್ಗಳಿದ್ದು ಆ ಮಷಿನ್ಗಳು ಕೂಡ ಈಗ ಜಲಾವೃತ ಆಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇನ್ನು 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಕೂಡ ಪರದಾಡ್ತಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಳೆ ಆದಾಗೊಮ್ಮೆ ಕೂಡ ಬೆಳಗಾವಿಯ ಗೋಕಾಕ್ನಲ್ಲಿ ಈ ನೀರು ನಿಲ್ತದೆ. ನಾವು ಹಾಕಿದಂಥ ಬಂಡವಾಳ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿದೆ. ನಮ್ಮ ಮಷಿನ್ಗಳು ಎಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಂಪಲ್ಸರಿ GST ಕಟ್ತೀವಿ, ಆದರೂ ಸಹಿತ ಜಿಲ್ಲಾ ಆಡಳಿತ ನಮಗೆ ಏನೂ ಇಂಡಸ್ಟ್ರಿಯಲ್ ಏನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಈಗ ಈ ಸಲ ಏನಾರ ಒಂದು ಅನುಕೂಲ ಮಾಡಿ ಕೊಡಬೇಕು. ಇಲ್ಲಾಂದರೆ ನಮಗೆ ಇಂಡಸ್ಟ್ರಿ ನಿಮಗೆ ಇಲ್ಲಿಂದ ತೆಗೆದಿತ್ತಂದರೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಮಾಡಿರಿ, ನಮಗೆ ಜಾಗ ಕೊಡಿ, ನಾವೆಲ್ಲ ಇಂಡಸ್ಟ್ರಿಗಳು ಆ ಕಡೆ ಹೋಗ್ತೀವಿ ತೊಗೊಂಡು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ನಮಗೆ ಸ್ಥಳೀಯವಾಗಿ ಇಲ್ಲಿ ನೀರು ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹಾಗಾಗಿ ಬೇರೆಡೆ ಸ್ಥಳಾಂತರ ಮಾಡಲು ಅವಕಾಶವನ್ನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ದೋದೆ, ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೂ ಕೂಡ ರಣಭೀಕರ ಮಳೆ ಆಗ್ತಾ ಇದೆ. ಕರದಂಟು ನಾಡು ಗೋಕಾಕ್ನಲ್ಲಿ ಮಳೆಯ ಅವಾಂತರಕ್ಕೆ ಸುಮಾರು 200ರಿಂದ 300 ಮನೆಗಳ ಒಳಗಡೆ ನೀರು ಹೊಕ್ಕಿದೆ. ಗೋಕಾಕ್ ನಗರದಲ್ಲಿ ಆಗಿರುವಂಥ ಪ್ರವಾಹದ ಪರಿಸ್ಥಿತಿಗೆ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಅಂಗಡಿ ಮುಗ್ಗಟ್ಟುಗಳು, ದೇವಸ್ಥಾನಗಳೆಲ್ಲವೂ ಕೂಡ ಜಲ ದಿಗ್ಬಂಧನವನ್ನು ಎದುರಿಸ್ತಾ ಇದೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಕರದಂಟು ನಾಡು ಗೋಕಾಕ್ಗೆ ಈಗ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಗೋಕಾಕ್ ನಗರದಲ್ಲೇ ಇರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಬೆಳಗಾವಿಯ ಇದು ಮಟನ್ ಮಾರ್ಕೆಟ್ ನೋಡ್ಬೋದು. ದೃಶ್ಯದಲ್ಲಿ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಸಂಪೂರ್ಣವಾಗಿ ನೀರುಗಳಿವೆ. ಅಂಗಡಿ ಮುಂಗಟ್ಟುಗಳು, ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಮಾರ್ಕಂಡೇಯ ನದಿ ಮತ್ತು ಘಟ್ಟಪ್ರಭಾ ನದಿಯ ನೀರು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹಿಡಕಲ್ ಜಲಾಶಯದಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಳಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಅಂಗಡಿಗಳು, ಮುಂಗಟ್ಟುಗಳು, ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಇರುವಂಥ ಡೋರ್ಗಲ್ಲಿ ಇರ್ಬೋದು, ದನದಪೇಟೆ ಇರ್ಬೋದು ಮತ್ತು ಮಟನ್ ಮಾರ್ಕೆಟ್, ಗಣೇಶ್ ಚೌಕ್, ಸಿಂಧಿಕೂಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ, ಹಲವು ಬಡಾವಣೆಗಳಲ್ಲಿ ಈಗ ಸಂಪೂರ್ಣವಾಗಿ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ. ಮತ್ತು ಇಲ್ಲಿರುವಂಥ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಮಷಿನ್ಗಳಿದ್ದು ಆ ಮಷಿನ್ಗಳು ಕೂಡ ಈಗ ಜಲಾವೃತ ಆಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇನ್ನು 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಕೂಡ ಪರದಾಡ್ತಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಳೆ ಆದಾಗೊಮ್ಮೆ ಕೂಡ ಬೆಳಗಾವಿಯ ಗೋಕಾಕ್ನಲ್ಲಿ ಈ ನೀರು ನಿಲ್ತದೆ. ನಾವು ಹಾಕಿದಂಥ ಬಂಡವಾಳ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿದೆ. ನಮ್ಮ ಮಷಿನ್ಗಳು ಎಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಂಪಲ್ಸರಿ GST ಕಟ್ತೀವಿ, ಆದರೂ ಸಹಿತ ಜಿಲ್ಲಾ ಆಡಳಿತ ನಮಗೆ ಏನೂ ಇಂಡಸ್ಟ್ರಿಯಲ್ ಏನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ.
ಈಗ ಈ ಸರ ಏನಾರ ಒಂದು ಅನುಕೂಲ ಮಾಡಿ ಕೊಡಬೇಕು. ಇಲ್ಲಾಂದ್ರೆ ನಮಗೆ ಇಂಡಸ್ಟ್ರಿ ನಿಮಗೆ ಇಲ್ಲಿಂದ ತೆಗೀದಿತ್ತಂದ್ರೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಮಾಡಿರಿ, ನಮಗೆ ಜಾಗ ಕೊಡಿ, ನಾವೆಲ್ಲ ಇಂಡಸ್ಟ್ರಿಗಳು ಆ ಕಡೆ ಹೋಗ್ತೀವಿ ತೊಗೊಂಡು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ನಮಗೆ ಸ್ಥಳೀಯವಾಗಿ ಇಲ್ಲಿ ನೀರು ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹಾಗಾಗಿ ಬೇರೆಡೆ ಸ್ಥಳಾಂತರ ಮಾಡಲು ಅವಕಾಶವನ್ನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೂ ಕೂಡ ರಣಭೀಕರ ಮಳೆ ಆಗ್ತಾ ಇದೆ. ಕರದಂಟು ನಾಡು ಗೋಕಾಕ್ನಲ್ಲಿ ಮಳೆಯ ಅವಾಂತರಕ್ಕೆ ಸುಮಾರು 200ರಿಂದ 300 ಮನೆಗಳ ಒಳಗಡೆ ನೀರು ಹೊಕ್ಕಿದೆ. ಗೋಕಾಕ್ ನಗರದಲ್ಲಿ ಆಗಿರುವಂಥ ಪ್ರವಾಹದ ಪರಿಸ್ಥಿತಿಗೆ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಅಂಗಡಿ ಮುಗ್ಗಟ್ಟುಗಳು, ದೇವಸ್ಥಾನಗಳೆಲ್ಲವೂ ಕೂಡ ಜಲ ದಿಗ್ಬಂಧನವನ್ನು ಎದುರಿಸ್ತಾ ಇದೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಕರದಂಟು ನಾಡು ಗೋಕಾಕ್ಗೆ ಈಗ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಗೋಕಾಕ್ ನಗರದಲ್ಲೇ ಇರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಬೆಳಗಾವಿಯ ಇದು ಮಟನ್ ಮಾರ್ಕೆಟ್ ನೋಡ್ಬೋದು. ದೃಶ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಸಂಪೂರ್ಣವಾಗಿ ನೀರುಗಳಿವೆ. ಅಂಗಡಿ ಮುಂಗಟ್ಟುಗಳು, ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಏನು ಮಾರ್ಕಂಡೇಯ ನದಿ ಮತ್ತು ಘಟ್ಟಪ್ರಭಾ ನದಿಯ ನೀರು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹಿಡಕಲ್ ಜಲಾಶಯದಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಳ ಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಅಂಗಡಿಗಳು, ಮುಂಗಟ್ಟುಗಳು, ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಇರುವಂಥ ಡೋರ್ಗಲ್ಲಿ ಇರ್ಬೋದು, ದನದಪೇಟೆ ಇರ್ಬೋದು ಮತ್ತು ಮಟನ್ ಮಾರ್ಕೆಟ್, ಗಣೇಶ್ ಚೌಕ್, ಸಿಂಧಿಕೂಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ, ಹಲವು ಬಡಾವಣೆಗಳಲ್ಲಿ ಈಗ ಸಂಪೂರ್ಣವಾಗಿ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ. ಮತ್ತು ಇಲ್ಲಿರುವಂಥ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಮಷಿನ್ಗಳಿದ್ದು ಆ ಮಷಿನ್ಗಳು ಕೂಡ ಈಗ ಜಲಾವೃತ ಆಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇನ್ನು 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಕೂಡ ಪರದಾಡ್ತಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಳೆ ಆದಾಗೊಮ್ಮೆ ಕೂಡ ಬೆಳಗಾವಿಯ ಏನು ಗೋಕಾಕ್ನಲ್ಲಿ ಇಲ್ಲಿ ಈ ನೀರು ನಿಲ್ತದೆ. ನಾವು ಹಾಕಿದಂಥ ಬಂಡವಾಳ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿದೆ. ನಮ್ಮ ಮಷಿನ್ಗಳು ಎಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಂಪಲ್ಸರಿ GST ಕಟ್ತೀವಿ, ಆದರೂ ಸಹಿತ ಜಿಲ್ಲಾ ಆಡಳಿತ ನಮಗೆ ಏನೂ ಇಂಡಸ್ಟ್ರಿಯಲ್ ಏನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಈಗ ಈ ಸರ ಏನಾರ ಒಂದು ಅನುಕೂಲ ಮಾಡಿ ಕೊಡಬೇಕು. ಇಲ್ಲಾಂದ್ರೆ ನಮಗೆ ಇಂಡಸ್ಟ್ರಿ ನಿಮಗೆ ಇಲ್ಲಿಂದ ತೆಗೀದಿತ್ತಂದ್ರೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಮಾಡಿರಿ, ನಮಗೆ ಜಾಗ ಕೊಡಿ, ನಾವೆಲ್ಲ ಇಂಡಸ್ಟ್ರಿಗಳು ಆ ಕಡೆ ಹೋಗ್ತೀವಿ ತೊಗೊಂಡು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ನಮಗೆ ಸ್ಥಳೀಯವಾಗಿ ಇಲ್ಲಿ ನೀರು ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಹಾಗಾಗಿ ಬೇರೆಡೆ ಸ್ಥಳಾಂತರ ಮಾಡಲು ಅವಕಾಶವನ್ನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲೂ ಕೂಡ ರಣಭೀಕರ ಮಳೆ ಆಗ್ತಾ ಇದೆ. ಕರದಂಟು ನಾಡು ಗೋಕಾಕ್ನಲ್ಲಿ ಮಳೆಯ ಅವಾಂತರಕ್ಕೆ ಸುಮಾರು 200ರಿಂದ 300 ಮನೆಗಳ ಒಳಗಡೆ ನೀರು ಹೊಕ್ಕಿದೆ. ಗೋಕಾಕ್ ನಗರದಲ್ಲಿ ಆಗಿರುವಂಥ ಪ್ರವಾಹದ ಪರಿಸ್ಥಿತಿಗೆ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಅಂಗಡಿ ಮುಗ್ಗಟ್ಟುಗಳು, ದೇವಸ್ಥಾನಗಳೆಲ್ಲವೂ ಕೂಡ ಜಲ ದಿಗ್ಬಂಧನವನ್ನು ಎದುರಿಸ್ತಾ ಇದೆ. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಕರದಂಟು ನಾಡು ಗೋಕಾಕ್ಗೆ ಈಗ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಗೋಕಾಕ್ ನಗರದಲ್ಲೇ ಇರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಬೆಳಗಾವಿಯ ಇದು ಮಟನ್ ಮಾರ್ಕೆಟ್ ನೋಡ್ಬೋದು. ದೃಶ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಸಂಪೂರ್ಣವಾಗಿ ನೀರುಗಳಿವೆ. ಅಂಗಡಿ ಮುಂಗಟ್ಟುಗಳು, ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಮಾರ್ಕಂಡೇಯ ನದಿ ಮತ್ತು ಘಟ್ಟಪ್ರಭಾ ನದಿಯ ನೀರು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹಿಡಕಲ್ ಜಲಾಶಯದಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಳ ಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಅಂಗಡಿಗಳು, ಮುಂಗಟ್ಟುಗಳು, ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಇರುವಂಥ ಡೋರ್ಗಲ್ಲಿ ಇರ್ಬೋದು, ದನದಪೇಟೆ ಇರ್ಬೋದು ಮತ್ತು ಮಟನ್ ಮಾರ್ಕೆಟ್, ಗಣೇಶ್ ಚೌಕ್, ಸಿಂಧಿಕೂಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ, ಹಲವು ಬಡಾವಣೆಗಳಲ್ಲಿ ಈಗ ಸಂಪೂರ್ಣವಾಗಿ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ. ಮತ್ತು ಇಲ್ಲಿರುವಂಥ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಮಷಿನ್ಗಳಿದ್ದು ಆ ಮಷಿನ್ಗಳು ಕೂಡ ಈಗ ಜಲಾವೃತ ಆಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇನ್ನು 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಕೂಡ ಪರದಾಡ್ತಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.
ಮಳೆ ಆದಾಗೊಮ್ಮೆ ಕೂಡ ಬೆಳಗಾವಿ ಏನು ಗೋಕಾಕ್ನಲ್ಲಿ ಇಲ್ಲಿ ಈ ನೀರು ನಿಲ್ತದೆ. ನಾವು ಹಾಕಿದಂಥ ಬಂಡವಾಳ ಕೂಡ ಏನು ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿದೆ, ನಮ್ಮ ಮಸೀನಿಗಳ ಎಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಂಪಲ್ಸರಿ GST ಕಟ್ತೀವಿ, ಆದರೂ ಸಹಿತ ಜಿಲ್ಲಾ ಆಡಳಿತ ನಮಗೆ ಏನೂ ಇಂಡಸ್ಟ್ರಿಯಲ್ದವ್ರಿಗೆ ಏನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಈಗ ಈ ಸರ ಏನಾರ ಒಂದು ಅನುಕೂಲ ಮಾಡಿ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಇಂಡಸ್ಟ್ರಿ ನಿಮಗೆ ಇಲ್ಲಿಂದ ತೆಗೀದಿತ್ತಂದರೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಮಾಡಿದ್ರೆ ನಮಗೆ ಜಾಗ ಕೊಡಿ, ನಾವೆಲ್ಲ ಇಂಡಸ್ಟ್ರಿಗಳು ಆ ಕಡೆ ಹೋಗ್ತೀವಿ ತೊಗೊಂಡು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ನಮಗೆ ಸ್ಥಳೀಯವಾಗಿ ಇಲ್ಲಿ ನೀರು ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಹಾಗಾಗಿ ಬೇರೆಡೆ ಸ್ಥಳಾಂತರ ಮಾಡಲು ಅವಕಾಶವನ್ನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್, ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.